ಗೈಸ್ ಟಾಕ್ಸಿಕ್ದು ಇವಾಗ ಏನಾದ್ರು ಟಿಕೆಟ್ ಸಿಗ್ಬೋದಾ ಅಂತ ನೋಡ್ತಾ ಇದ್ದೆ. ಬಟ್ ಟಿಕೆಟ್ ಇದಾವೆ, ಪರವಾಗಿಲ್ಲ. ಬಟ್ ನಿನ್ನೆ ಅಂತೂ ಆಲ್ಮೋಸ್ಟ್ ಆಲ್ ನಮ್ಮ ನಿಯರ್ ಯಾವುದಿದೆ ಗೈಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಆ ಲೆವೆಲ್ಗೆ ಟಾಕ್ಸಿಕ್ದು ಟಿಕೆಟ್ ಎಲ್ಲ ಸೋಲ್ಡ್ ಔಟು. ಸೊ ಫಸ್ಟ್ ಡೇ ಫಸ್ಟ್ ಶೋ ಯಾರು ಹೋಗ್ಬೇಕು ಅಂತ ಇರ್ತಾರೆ, ಫ್ಯಾನ್ ಶೋ ಇರುತ್ತೆ, ಅದು ಆಲ್ಮೋಸ್ಟ್ ನೋಡ್ಕೊಂಡು ಹೋಗಿ. ಯಾಕಂದರೆ ಫಸ್ಟ್ ಡೇ ಫಸ್ಟ್ ಶೋ ಹೋದರೆ ಯಾರು ಮಾಲ್ ಆದರೆ ಓಕೆ ಗಾಯ್ಸ್. ಈ ಥಿಯೇಟ್ರ್ಗಳಂತೂ ನೀವು ಮೂವಿನ ನೋಡೋಕೆ ಆಗೋದಿಲ್ಲ. ಯಾಕಂದರೆ ಫ್ಯಾನ್ಸ್ದ ಸೆಲೆಬ್ರೇಷನು, ಆ ಚೀರಾಟ ಇದೆಲ್ಲ ನಿಮಗೆ ಡೈಲಾಗ್ ಸರಿಯಾಗಿ ಕೇಳದೆ ಹೋಗಿರ್ಬೋದು, ಆ ಮೂವಿ ಸರಿಯಾಗಿ ಅರ್ಥ ಆಗಿಲ್ಲದೆ ಹೋಗಿರ್ಬೋದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಫ್ಯಾನ್ ಶೋ ಅವ್ರು ಬಿಟ್ಬಿಡಿ ಫಸ್ಟ್ ಡೇ ಫಸ್ಟ್ ಶೋನ. ಅದು ಬಿಟ್ಟರೆ ಮಾಲಲ್ಲಿ ಆಗಿದ್ರು ಓಕೆ, ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ಮಾಲಲ್ಲಿ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ ಮೂವಿ ಅರ್ಥ ಆಗ್ಬೋದು. ಯಾಕಂದರೆ ಈಗ 3 ಮಿನಿಟ್ಸು ಅದು ಟ್ರೈಲರ್ ನೋಡಿನೇ ವಿ ಕಾಂಟ್ ಜಡ್ಜ್ ಮೂವಿ. ನಿಮಗೆ ಗೊತ್ತಿರಲಿ, ಏನಾದರೂ 3 hours and 14 minutes ಇದೆ ಮೂವಿ, ಅದನ್ನು 3 ನಿಮಿಷದಲ್ಲಿ ನೀವು ಜಡ್ಜ್ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ನೋಡೋಣ, ಇನ್ನು 26 ಬುಧವಾರ, ಇನ್ನು 3 ದಿನ ಇದೆ, ಯಾವ ರೀತಿ ಇರುತ್ತೆ ಮೂವಿ ಅಂತ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಹೆಂಗಿದೆ ಮೂವಿ ಅಂತ ಸ್ಟೋರಿ. ಸೊ ಫಸ್ಟ್ ಆಫ್ ಆಲ್ ಅದು 5 ಲೇಡಿ ಡಾನ್ಗಳಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಒಬ್ಬ ಕಿಂಗು 3 ಶೇಡ್ಸಲ್ಲಿದೆ. ಮೊದಲು ವಿಷ್ಣುವರ್ಧನ್ ಆಗಿರ್ಬೋದು ಅವ್ರು ತೆಗಿತಿದ್ರು, ಈಗ 3 ಶೇಡ್ಸ್ ಇದೆ. ಎಷ್ಟು ನೋಡೋಕೆ ತುಂಬ ಕ್ಯೂರಿಯಾಸಿಟಿ ಇದ್ದಾರೆ ಎಲ್ಲರೂ. ಯಾಕಂದರೆ 4 years ತೊಗೊಂಡು ಒಂದು ಮೂವಿಗೆ ಇನ್ವೆಸ್ಟ್ ಮಾಡಿರುವಂಥದ್ದು. KGF 1, KGF 2 ಆ ಲೆವೆಲ್ಗಿದೆ. ಸೊ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿರುವಂಥದ್ದು. ಅವ್ರಿಗೂ ಇದು ಒಂಥರ ಬಿಗ್ ಫೈನಾನ್ಷಿಯಲ್ ಕ್ರಿಯೇಟ್ ಮಾಡುತ್ತೆ ಅವ್ರಿಗೂ ಕೂಡ ಒಂದು ಕಮರ್ಷಿಯಲ್ ಮೂವಿಯಾಗಿ. ಸೊ ಯಶ್ ಅವರು ಕೂಡ ಒಂದು ಪಾರ್ಟ್ನರ್ ಆಗಿರೋಕ್ಕೆ ಅವರು ಯೋಚನೆ ಮಾಡಿರ್ತಾರೆ, ಸ್ಟೋರಿ ಇದನ್ನೆಲ್ಲ ಆಯ್ಕೆ ಮಾಡೋದಾಗಿರಿ. ನೋಡೋಣ, ಯಾರೇ ಆಗಲಿ ಅವ್ರು ಮಾಡೋ ಆ್ಯಕ್ಟಿಂಗ್ ಮಾಡೋ ಪ್ರಾಜೆಕ್ಟ್ ಮೇಲೆ 100% ಶೋರ್ ಇದ್ದೇ ಇರ್ತಾರೆ ಚೆನ್ನಾಗಿ ಬರುತ್ತೆ ಅಂತ. ಅದರಲ್ಲಿ ಯಶ್ ಅವರು ಕೂಡ ಅಷ್ಟು ಓಪಲ್ಲಿದ್ದಾರೆ, ಚೆನ್ನಾಗಿದೆ ಸ್ಟೋರಿ, ಸಖತ್ತಾಗಿ ಬಂದಿದೆ ಮೂವಿ ಅಂತ. ಅದೇ ಓಪಲ್ಲಿ ಚೆನ್ನಾಗಿಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮೂವಿನ. ನೋಡೋಣ ಗಾಯ್ಸ್ ಹೆಂಗಿರುತ್ತೆ ಅಂತ. ಸೊ 26ಕ್ಕೆ ನಮಗೂ ಟ್ರೈ ಮಾಡಿದ್ವಿ, ಸೊ ಟಿಕೆಟ್ ಸಿಕ್ಕಿದೆ. ಸೊ ಬೆಂಗಳೂರಲ್ಲಿ ಇರಬೇಕಾದ್ರೆ ಎಲ್ಲರಿಗೂ ಐನಾಕ್ಸ್ ಅಥವಾ 3D ಆ ಥರ ನೋಡಿರ್ತಾರೆ. ಆ ಲೆವೆಲ್ಗೆ ಮೂವಿ ಧಮಾಕ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಕಲೆಕ್ಷನ್ಗೆ ಏನು ಮೋಸ ಇಲ್ಲ. ಆ ಥರ ಟಿಕೆಟ್ಗಳೆಲ್ಲ ಇಲ್ಲೆಲ್ಲ ಬುಕ್ ಆಗಿದೆ ಆಲ್ಮೋಸ್ಟು. ಸೊ ಫಾರಿನಲ್ಲೂ ಕೂಡ ಅಷ್ಟೆಲ್ಲ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಆ ಲೆವೆಲ್ಗೆ ಕಲೆಕ್ಷನ್ ಆಗುತ್ತೆ. ಬಟ್ ಮೂವಿ ಚೆನ್ನಾಗಿದ್ರೆ ಕರ್ನಾಟಕದಲ್ಲಿ ಒಳ್ಳೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಮತ್ತೆ ಒಂದು. ಯಾಕಂದರೆ ಕಾಂತಾರ ಆದಮೇಲೆ ಮತ್ತೆ ಯಾವುದು ಕನ್ನಡ ಮೂವಿ ಆ ಥರ ಬಂದಿಲ್ಲ. ಸೊ ಥಿಯೇಟ್ರಿಗೆಲ್ಲ ಆಲ್ಮೋಸ್ಟ್ ಬುಕ್ಕಿಂಗ್, ಎಲ್ಲ ಥಿಯೇಟ್ರಿಗೂ ಜನ ಕರ್ಕೊಬರ್ತಾರೆ. ಥಿಯೇಟ್ರ್ಗಳಿಗೆ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಮೂವಿಗಳು ಚೆನ್ನಾಗಿ ಬರ್ತಾ ಇಲ್ಲ ಅಂತ ಇದ್ರು. ಇನ್ನೊಂದು ಬಂದರೆ ಬೆಟರ್ ಗಾಯ್ಸ್, ಬ್ಲಾಸ್ಟ್ ಆದಂಗೆ ಆಗುತ್ತೆ. ಸೊ ಅಪ್ಪ ಮಗನ ವಾರ್ ಹೆಂಗಿರುತ್ತೆ ಅಂತ ನೋಡೋಣ. ಟಿಕೆಟು ರಾಯ, ಯಾರ್ಯಾರು ಆ್ಯಕ್ಟಿಂಗ್ ಇದೆ, ನಯನತಾರ ಆಗಿರ್ಬೋದು, ಕೆ ಅಡ್ವಾಣಿ ಅಂತ ಸಗತ ಮೂಡ್ ಬಂದಿದ್ದಾರೆ, ರುಕ್ಮಿಣಿ ವಸಂತ್ ಅವರೆಲ್ಲ. ಕ್ಯೂರಿಯಾಸ್ ಇನ್ನು 3 ದಿನ ಇರೋದು ಬುಧವಾರಕ್ಕೆ, ಇವತ್ತು ಭಾನುವಾರ. ಸೊ ಫಸ್ಟ್ ಡೇ ಫಸ್ಟ್ ಶೋ ಹೋಗೋದಕ್ಕೆ ಅವಾಯ್ಡ್ ಮಾಡಿ. ಫ್ಯಾನ್ ಶೋ ಇರುತ್ತೆ, ಅರ್ಥ ಆಗಲ್ಲ. ಸೊ ಆದಷ್ಟು ನಿಮ್ಮ ಹತ್ತಿರದ ಥಿಯೇಟ್ರ್ಗಳನ್ನೇ ಬುಕ್ ಮಾಡ್ಕೊಳ್ಳಿ, ಬೆಟರ್. 3 hour 15 ನಿಮಿಷ ಇದೆ ಅಂತ ಮೂವಿ. ಸೊ 3.25 hour ಅಷ್ಟೊಂದು ಪೇಷನ್ಸ್ ಇಸ್ಕೊಂಡು ನೋಡಬೇಕಾಗಿರುತ್ತೆ. ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ನಡೆಯುತ್ತೆ, ಎಷ್ಟು ದೇ ಥರ ಆ್ಯಕ್ಟಿಂಗ್ ಇರುತ್ತೆ, ರೊಮ್ಯಾನ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ಟಿಫಿಕೇಟ್ ಮೂವಿ ಅಂತ 18 ವರ್ಷದ ಮೇಲ್ ಮಾತ್ರ ನೋಡೋದಕ್ಕಾಗಿರುತ್ತೆ. ಸೊ ಇಷ್ಟೆಲ್ಲ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ನೋಡೋದಕ್ಕೆ ಅಷ್ಟು ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಎಷ್ಟು 4 years ಆಫ್ ಎಫರ್ಟ್ ಹೆಂಗಿರುತ್ತೆ ಪ್ರಾಜೆಕ್ಟ್ಲಿ ಅಂತ ಅಮೌಂಟ್ ಬಂದಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಗಾಯ್ಸ್. ಸೊ ಇನ್ ಜಸ್ಟ್ 3 days ಟು ಗೋ. ನಿಮಗೂ ಟಿಕೆಟ್ ಸಿಕ್ಕಿದ್ರೆ ಕಮೆಂಟಲ್ಲಿ ಟಿಕೆಟನ್ನು ಬುಕ್ ಮಾಡಿ. ಅಥವಾ ಟಿಕೆಟ್ ಇವಾಗಲೂ ಈ ಓಪನ್ ಇದೆ ತುಂಬ ಕಡೆ, ಸೊ ಬುಕ್ ಮಾಡ್ಕೋಬೋದಾಗಿರುತ್ತೆ ಬೇರೆ ಟೈಮಲ್ಲಿ. ಫಸ್ಟ್ ಡೇ ಫಸ್ಟ್ ಶೋ ಸಿಗಲ್ಲ ಆಲ್ಮೋಸ್ಟು. ಸೊ ಮಾಲಲ್ಲಿದ್ದರೆ ಫಸ್ಟ್ ಡೇ ಫಸ್ಟ್ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ಒಪಿನಿಯನ್ ಇದಾಗಿತ್ತು. ನಾನು ನೋಡ್ಬಿಟ್ಟು ಫಸ್ಟ್ ಡೇನೇ ನೋಡ್ಬಿಟ್ಟು ನಿಮಗೆ ಅದರ ರಿವ್ಯೂದು ಒಪಿನಿಯನ್ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.